ಕೇರಳದಲ್ಲಿ ಒಂದು ಭಾಗ ಈ ರೀತಿಯಾಗಿ ಮಹಾಮಳೆ ಎಫೆಕ್ಟ್ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲೂ ಅಷ್ಟೇ ಮೊನ್ನೆಯಿಂದಲೂ ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಕೇರಳದಲ್ಲಿ ಗುಡ್ಡ ಕುಸಿತ ಭೂಕುಸಿತ ಆದರೆ ಮಹಾರಾಷ್ಟ್ರದಲ್ಲಿ ನದಿಗಳು ಉಕ್ಕಿ ಹರಿತಾ ಇದೆ. ನದಿ ಪಾತ್ರದ ಜನರಿಗೆ ಆತಂಕ ಮನೆ ಮಾಡ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಮನೆ ಒಳಗಡೆನೂ ನೀರು ತುಂಬಿಕೊಂಡಿದೆ. ಪಂಚಗಂಗಾ ನದಿಯ ಅಬ್ಬರ ಹೆಚ್ಚಾಗಿದೆ. ಅದೆಲ್ಲವೂ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಂಚಗಂಗಾ ನದಿ ಪ್ರಮಾಣದಲ್ಲಿ ಭಾರೀ ಒಳಹರಿವು ಹೆಚ್ಚಾಗಿದೆ. ಆ ನದಿಯ ರೌದ್ರಾವತಾರ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಆ ಡ್ರೋನ್ ವಿಷುವಲ್ಸ್ ನಿಮ್ಮ ಮುಂದೆ ನೋಡಿ ಬರ್ತಾ ಇದೆ. ಅಕ್ಕಪಕ್ಕದಲ್ಲಿರುವ ಅಂದ್ರೆ ನದಿ ಪಾತ್ರದ ಜಮೀನಿಗೆಲ್ಲ ನೀರು ನುಗ್ಗಿದೆ. ವರುಣನ ಆರ್ಭಟಕ್ಕೆ ಪಂಚಗಂಗಾ ನದಿ ತುಂಬಿ ಹರಿತಾ ಇದೆ ನೋಡಿ. ಆ ಒಂದಷ್ಟು ಮನೆಗಳಿದ್ದಾವೆ ನೋಡಿ. ಅವರ ಜಮೀನಿನಲ್ಲಿ ಅವರ ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದವರು ಅವರೆಲ್ಲ ಮನೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಮುಳುಗಡೆ ಆಗಿದೆ ನೋಡಿ. ಪಂಚಗಂಗಾ ನದಿ ಹರಿತಾ ಇರೋದು ಈ ಒಂದು ಮಾರ್ಗ. ಅಕ್ಕಪಕ್ಕದಲ್ಲಿರುವ ಜಮೀನಿಗೆಲ್ಲ ನೀರು ನುಗ್ಗಿದೆ. ನದಿ ಪಾತ್ರವನ್ನ ಬಿಟ್ಟು ಹೊಲ ಗದ್ದೆಗೆ ನುಗ್ಬಿಟ್ಟಿದೆ ನೀರು. ನಾನು ಹೇಳಿದ್ನಲ್ಲ, ಮಳೆಯ ರೌದ್ರತೆ ಸುಮಾರು 28ಕ್ಕೂ ಹೆಚ್ಚು ಸೇತುವೆಗಳು ಜಲಾವೃತ ಆಗಿದೆ. ಬೆಳೆ ಕಳ್ಕೊಳ್ಳೋ ಆತಂಕದಲ್ಲಿ ರೈತ ಸಮುದಾಯವಿದೆ. ಕೊಲ್ಹಾಪುರದ ಹೃದಯ ಭಾಗದಲ್ಲೇ ಇದೆ ಪಂಚಗಂಗಾ ನದಿ. ಮಳೆಯ ಆರ್ಭಟದಿಂದಾಗಿ ಕೊಲ್ಹಾಪುರ ಇಡೀ ನಗರ ಪ್ರವಾಹದ ಆತಂಕವನ್ನ ಎದುರಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ NDRF ಅನ್ನ ನಿಯೋಜನೆ ಮಾಡಲಾಗಿದೆ. ನದಿ ತೀರದ ಬಳಿ ಸನ್ನದ್ಧವಾಗಿದೆ ತಂಡ. ಅಂದ್ರೆ ಇಡೀ ಊರು ಮುಳುಗೋ ಸಾಧ್ಯತೆ ಇರುತ್ತೆ, ಅಥವಾ ಏಕದಮ್ ನೀರು ರಿಲೀಸ್ ಆದಂತಹ ಸಂದರ್ಭದಲ್ಲಿ. ಈಗ ಕೇವಲ ನದಿ ಪಾತ್ರದಲ್ಲಿರೋ ಜಮೀನುಗಳಿಗೆ ನೀರು ನುಗ್ಗಿದೆ. ನದಿ ಪಾತ್ರದ ಮೇಲ್ ಬಂದ್ಬಿಟ್ಟಿದೆ ಆಲ್ರೆಡಿ. ನದಿ ಇರೋದು ಲೇನು ಈಗ ನೋಡ್ತಾ ಇದ್ದೀರಲ್ಲ, ಆ ಲೇನು ಅಕ್ಕಪಕ್ಕದಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಆಲ್ರೆಡಿ. ಇದಿನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ. ಜಮೀನಿಗೆಲ್ಲ ನೀರು ನುಗ್ಗುತ್ತೆ. ಆಮೇಲೆ ಆಲ್ರೆಡಿ ಒಂದು 5-6 ಸೇತುವೆಗಳು ಅಂದ್ರೆ ಇದೇ ಮಾರ್ಗದಲ್ಲಿ ಸೇತುವೆ ಇದಾವೆ ಒಂದಷ್ಟು, ಅದೆಲ್ಲವೂ ಮುಳುಗಡೆ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಭಾರೀ ಮಳೆಗೆ ಬೃಹದಾಕಾರದ ಮರಗಳು ಕೂಡ ಧರೆಗುರುಳ್ತಾ ಇದೆ. ಖಾನಾಪುರದಲ್ಲೂ ಅಷ್ಟೇ. ಖಾನಾಪುರ ಪಟ್ಟಣದ ಮನೆಯ ಮೇಲೆ ಮರ ಬಿದ್ದಿದೆ. ಪಾರಿಶ್ವಾಡ ಕ್ರಾಸ್ನಲ್ಲಿ ಗಾಳಿ ಮಳೆಗೆ ಮರಗಳು ಬಿದ್ದೋಗಿದ್ದಾವೆ. ಮನೆಗಳ ಮೇಲೆ ಬಿದ್ದೋಗಿರೋದು, ಮನೆ ಡ್ಯಾಮೇಜ್ ಆಗಿದೆ. ಯಾವ ಭಾಗದಲ್ಲಿ? ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ. ಇಲ್ಲೂ ಅಷ್ಟೇ. ಮನೆ ಮುಂಭಾಗದಲ್ಲಿ, ಮನೆ ಹೊರಗಡೆನೂ ನೀರು, ಮನೆ ಒಳಗಡೆನೂ ನೀರು. ಮನೆ ಒಳಗಡೆಯಿಂದ ನೀರು ಎಲ್ಗಾಗ್ತೀರಾ? ಹೊರಗಡೆನೂ ನೀರೇ ಇದೆ ಅಲ್ಲ. ಆಟೋಮೆಟಿಕ್ ಆಗಿ ನಿಮ್ಗೆ ನೀರು ಕಮ್ಮಿ ಆಗೋ ತನಕ ಕಾಯಲೇಬೇಕು. ಮನೆಯಲ್ಲಿರೋ ವಸ್ತುಗಳೆಲ್ಲವೂ ಕೂಡ ನೀರಲ್ಲಿ ಹೋಮ. ಎಲೆಕ್ಟ್ರಿಕ್ ಐಟಮ್ಸ್ ಡ್ಯಾಮೇಜ್. ದವಸ ಧಾನ್ಯಗಳೆಲ್ಲವೂ ಕೂಡ ನೀರಲ್ಲಿ ಹಾಳಾಗಿದೆ. ಈ ಮಳೆಯ ನೀರು ಕಮ್ಮಿ ಆಗೋ ತನಕವೂ ಕೂಡ ಅವರು ಆ ಮನೆಯಲ್ಲಿ ವಾಸಿಸಕ್ಕಾಗೋದಿಲ್ಲ. ಬೆಳಗಾವಿ ಭಾಗಕ್ಕೂ ಕೂಡ ಎಫೆಕ್ಟ್ ಹೊಡಿತಾ ಇದೆ ನೋಡಿ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿ. ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರೋದು. ಪದವಿ ಪೂರ್ವ ಕಾಲೇಜುಗಳಿಗೆ 12ನೇ ತರಗತಿಯವರೆಗೆ ರಜೆ ನೀಡುವಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಪತ್ರವನ್ನ ಕೊಟ್ಟಿರೋದು. ಮಹಾರಾಷ್ಟ್ರದಲ್ಲಾಗುವಂತಹ ಮಳೆ ಗಡಿ ಪ್ರದೇಶ ಬೆಳಗಾವಿಯಲ್ಲೂ ಕೂಡ ಅದರ ಎಫೆಕ್ಟ್ ತರ್ತಾ ಇದೆ. ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಳೆಯ ಜೊತೆಗೆ ನಿಮಗೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಅಲ್ಲೂ ನೋಡಿ. ಶಾಲಾ ಆವರಣ ನೋಡಿ, ಶಾಲಾ ಆವರಣದಲ್ಲೂ ನೀರು ತುಂಬಿಕೊಂಡಿದೆ. ಸೊ ಚಿಕ್ಕ ಮಕ್ಕಳು ಇರ್ತಾರೆ, ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಈ ಸಿಚುವೇಶನ್ ಅಂಥೇಳಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಪ್ರತಿಯನ್ನ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ.